ತುಂಬ ಶ್ರಮ ಪಟ್ಟಿದ್ದಾನೆ. ಹಿ ಹ್ಯಾಸ್ ವರ್ಕ್ ವೆರಿ ಹಾರ್ಡ್. ಅದು ನಿಮಗೆ ತೆರೆ ಮೇಲೆ ಕಾಣ್ತಾನೂ ಇದೆ. ಅದಕ್ಕೆಲ್ಲ ಒಂದು ಪ್ರತಿಫಲ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನೋಡಿದ ಪ್ರತಿಯೊಬ್ಬರಿಗೂ ತುಂಬ ಮೆಚ್ಚುಗೆ ಆಗ್ತಾ ಇದ್ದಾನೆ. ಅವನ ಬಗ್ಗೆನೇ ತುಂಬ ಮಾತಾಡ್ತಿದ್ದಾರೆ. ಸೊ ಹಿ ಹ್ಯಾಸ್ ಅರೈವ್ಡ್ ಅಂತ ನಂಗೆ ಅನಿಸುತ್ತೆ. ತುಂಬ ಖುಷಿ ಇದೆ. ಜನರ ರಿಯಾಕ್ಷನ್ ನೋಡಿದ್ರೆ ಜೂನಿಯರ್ ಕಿಚ್ಚ ಅನ್ನೋ ಬಿರುದಿಗೆ ವ್ಯಾಲ್ಯೂ ಕೊಟ್ಟಿದ್ದಾರೆ ಅಂತ ಅನಿಸ್ತದೆ, ಅಂತ ಅನಿಸ್ತಾ ಇದೆ. ಹೌದಾ? ನಾನು ಏನು ಹೇಳಿ ಅದನ್ನೇ ಹೇಳ್ಬೇಕು. ನಂಗೆ ಅಷ್ಟು ಖುಷಿ ಆಗ್ತಾ ಇದೆ. ಸಿಂಹದ ಮರಿ ಸಿಂಹ ಏನು ಬೇಕಾದ್ರೆ ಕರೀರಿ. ಬಟ್ ಅವನು ಹಿ ಹ್ಯಾಸ್ ಡನ್ ಫುಲ್ ಜಸ್ಟಿಸ್ ಟು ಹಿಸ್ ರೋಲ್. ಮೇಡಮ್, ನಿಮಗೆ ಯಾವ ಸೀನನ್ನು ಸುದೀಪ್ ಸರ್ ನನಗೆ ಸತ್ಯವಾಗ್ಲೂ ಸುದೀಪ್ ಸರ್ ಕಾಣಲಿಲ್ಲ. ನನಗೆ ಪಚ್ಚ ಕಾಣ್ತು ಅಲ್ಲಿ. ನನಗೆ ಅದೇ ಗೆಲುವು. ನನಗೆ ಸಂಚಿತು ಕಾಣಲಿಲ್ಲ, ಸುದೀಪು ಕಾಣಲಿಲ್ಲ, ಪಚ್ಚ ಕಂಡ. ಸರ್ಪ್ರೈಸ್ ಆಗಿದ್ದು ಅಂದರೆ 1.5 ಗಂಟೆಗಳಲ್ಲಿ ಸಿನಿಮಾ ಸ್ಪೀಡನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ಏನು ಮಾಡ್ತದೆ ಫೀಲನ್ನಾಗಿ ಸಿನಿಮಾ ಕೊಟ್ಟಿದ್ದಾರೆ. ಈ ಸ್ಟೋರಿಗೆ ತಕ್ಕನಂತೆ ಇದೆ ಸ್ಪೀಡು. ಈಗ ನಿಮಗೆ ಎಲ್ಲೂ ಒಂದು ಲ್ಯಾಗ್ ಅನಿಸ್ಲಿಲ್ಲ, ಬೋರ್ ಅನಿಸ್ಲಿಲ್ಲ. ಒಳ್ಳೆ ಸ್ಪೀಡಿಗೆ ಹೋಯ್ತು. ನಿಮಗೆ ಎಲ್ಲೂ ತುಂಬ ಫಾಸ್ಟಾಗಿ ಹೋಯ್ತು ಅಂತಲೂ ಅನಿಸ್ಲಿಲ್ಲ. ಪ್ರತಿಯೊಂದು ಇಮೋಷನು ಕೂರುತ್ತಲ್ಲ, ಅದಕ್ಕೆ ಇಷ್ಟೇ ರನ್ ಟೈಮ್ ಬೇಕಿತ್ತು ಅನಿಸ್ತು. ಹಾಗಾಗಿ ಅವರು ಹಂಗೆ ಮಾಡಿದ್ರು. ಏನು ಸಕ್ಕದಾಗಿ ಮಾಡ್ತಿದ್ದಾನೆ ಅದರಲ್ಲಿ. ಅರಗಿಣಿ ಒಂದೊಂದು ಲುಕ್ ಇದೆ ಬ್ಯೂಟಿಫುಲ್. ಸೊ ಫುಲ್ ಆಫ್ ಲವ್ ಇನ್ ಇಸ್ ಐಸ್. ಐ ಥಿಂಕ್ he'll excel in romance. ತುಂಬ ಶ್ರಮ ಪಟ್ಟಿದ್ದಾನೆ. ಹಿ ಹ್ಯಾಸ್ ವರ್ಕ್ ವೆರಿ ಹಾರ್ಡ್. ಅದು ನಿಮಗೆ ತೆರೆ ಮೇಲೆ ಕಾಣ್ತಾನೂ ಇದೆ. ಅದಕ್ಕೆಲ್ಲ ಒಂದು ಪ್ರತಿಫಲ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನೋಡಿದ ಪ್ರತಿಯೊಬ್ಬರಿಗೂ ತುಂಬ ಮೆಚ್ಚುಗೆ ಆಗ್ತಾ ಇದ್ದಾನೆ. ಅವನ ಬಗ್ಗೆನೇ ತುಂಬ ಮಾತಾಡ್ತಿದ್ದಾರೆ. ಸೊ ಹಿ ಹ್ಯಾಸ್ ಅರೈವ್ಡ್ ಅಂತ ನಂಗೆ ಅನಿಸುತ್ತೆ. ತುಂಬ ಖುಷಿ ಇದೆ. ಜನರ ರಿಯಾಕ್ಷನ್ ನೋಡಿದ್ರೆ ಜೂನಿಯರ್ ಕಿಚ್ಚ ಅನ್ನೋ ಬಿರುದಿಗೆ ವ್ಯಾಲ್ಯೂ ಕೊಟ್ಟಿದ್ದಾರೆ ಅಂತ ಅನಿಸ್ತದೆ, ಅಂತ ಅನಿಸ್ತಾ ಇದೆ. ಹೌದಾ? ನಾನು ಏನು ಹೇಳಿ ಅದನ್ನೇ ಹೇಳ್ಬೇಕು. ನಂಗೆ ಅಷ್ಟು ಖುಷಿ ಆಗ್ತಾ ಇದೆ. ಸಿಂಹದ ಮರಿ ಸಿಂಹ ಏನು ಬೇಕಾದ್ರೆ ಕರೀರಿ. ಬಟ್ ಅವನು ಹಿ ಹ್ಯಾಸ್ ಡನ್ ಫುಲ್ ಜಸ್ಟಿಸ್ ಟು ಹಿಸ್ ರೋಲ್. ಮೇಡಮ್, ನಿಮಗೆ ಯಾವ ಸೀನನ್ನು ಸುದೀಪ್ ಸರ್ ನನಗೆ ಸತ್ಯವಾಗ್ಲೂ ಸುದೀಪ್ ಸರ್ ಕಾಣಲಿಲ್ಲ. ನನಗೆ ಪಚ್ಚ ಕಾಣ್ತು ಅಲ್ಲಿ. ನನಗೆ ಅದೇ ಗೆಲುವು. ನನಗೆ ಸಂಚಿತು ಕಾಣಲಿಲ್ಲ, ಸುದೀಪು ಕಾಣಲಿಲ್ಲ, ಪಚ್ಚ ಕಂಡ. ಸರ್ಪ್ರೈಸ್ ಆಗಿದ್ದು ಅಂದರೆ 1.5 ಗಂಟೆಗಳಲ್ಲಿ ಸಿನಿಮಾ ಸ್ಪೀಡನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ಏನು ಮಾಡ್ತದೆ ಫೀಲನ್ನಾಗಿ ಸಿನಿಮಾ ಕೊಟ್ಟಿದ್ದಾರೆ. ಈ ಸ್ಟೋರಿಗೆ ತಕ್ಕನಂತೆ ಇದೆ ಸ್ಪೀಡು. ಈಗ ನಿಮಗೆ ಎಲ್ಲೂ ಒಂದು ಲ್ಯಾಗ್ ಅನಿಸ್ಲಿಲ್ಲ, ಬೋರ್ ಅನಿಸ್ಲಿಲ್ಲ. ಒಳ್ಳೆ ಸ್ಪೀಡಿಗೆ ಹೋಯ್ತು. ನಿಮಗೆ ಎಲ್ಲೂ ತುಂಬ ಫಾಸ್ಟಾಗಿ ಹೋಯ್ತು ಅಂತಲೂ ಅನಿಸ್ಲಿಲ್ಲ. ಪ್ರತಿಯೊಂದು ಇಮೋಷನು ಕೂರುತ್ತಲ್ಲ, ಅದಕ್ಕೆ ಇಷ್ಟೇ ರನ್ ಟೈಮ್ ಬೇಕಿತ್ತು ಅನಿಸ್ತು. ಹಾಗಾಗಿ ಅವರು ಹಂಗೆ ಮಾಡಿದ್ರು. ಏನು ಸಕ್ಕದಾಗಿ ಮಾಡ್ತಿದ್ದಾನೆ ಅದರಲ್ಲಿ. ಅರಗಿಣಿ ಒಂದೊಂದು ಲುಕ್ ಇದೆ ಬ್ಯೂಟಿಫುಲ್. ಸೊ ಫುಲ್ ಆಫ್ ಲವ್ ಇನ್ ಇಸ್ ಐಸ್. ಐ ಥಿಂಕ್ he'll excel in romance.